ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ಮೀಶೋದಿಂದ ಕೆಲವೊಂದಷ್ಟು ಶಾಪಿಂಗ್ನ ಮಾಡಿದ್ದೀನಿ, ಅದನ್ನೇ ಶೇರ್ ಮಾಡ್ಕೊಳ್ತೀನಿ ಬನ್ನಿ ನಿಮ್ಮ ಹತ್ರ. ಸೊ ಅದರಲ್ಲಿ ಫಸ್ಟ್ ಒನ್ ಬಂದು ಈ ಒಂದು ಬ್ಲೂ ಕಲರ್ ಕೋಟ್ ಸೆಟ್ಟು. ಸೊ ಈ ರೀತಿ ಇದೆ ನೋಡಿ. ಇಲ್ಲಿ ಇದು ಎಂಬ್ರಾಯ್ಡರಿ ವರ್ಕ್ ಬಂದು ನಮಗೆ ನೆಕ್ ಹತ್ರ ಹಾಗೆ ಸ್ಲೀವ್ಸ್ ಹತ್ರ ಕೊಟ್ಟಿದ್ದಾರೆ. ಸೊ ಇನ್ ಮಿಕ್ಕಿದ ಪಾರ್ಟ್ ಎಲ್ಲ ಬಂದು ಫುಲ್ ಪ್ಲೈನ್ ನಲ್ಲಿ ಸಿಗುತ್ತೆ, ಹಾಗೆ ಬ್ಯಾಕ್ ಸೈಡ್ ಕೂಡ ಫುಲ್ ಪ್ಲೈನ್ ನಲ್ಲಿ ಬರುತ್ತೆ. ಇದಂತೂ ತುಂಬಾ ಸಖತ್ತಾಗಿದೆ. ಕ್ಲಾತ್ ಬಂದು ನಮ್ಗೆ ಕಾಟನ್ ಅಲ್ಲಿ ರೆಡಿ ಮಾಡಿದ್ದಾರೆ. ಇದರಲ್ಲಿ ನಮ್ಗೆ ಎಕ್ಸೆಲ್, ಡಬಲ್ ಎಕ್ಸೆಲ್ ಎಲ್ಲಾ ರೀತಿ ಸೈಜಸ್ ಕೂಡ ಸಿಗುತ್ತೆ. ಹಾಗೆ ಒಂದು 7 to 8 ಕಲರ್ಸ್ ಏನೋ ಅವೈಲಬಲ್ ಇದೆ. ಹಾಗೆ ಇದಕ್ಕೆ ಪ್ಯಾಂಟ್ ಬಂದು ಈ ರೀತಿ ಬರುತ್ತೆ ನಮ್ಗೆ. ಇದು ಕೂಡ ಫುಲ್ ಪ್ಲೈನ್ ಅಲ್ಲೇ ಸಿಗುತ್ತೆ ನೋಡಿ. ಫುಲ್ಲು ಬ್ಲಾಕ್ ಕಲರು, ಬ್ಲೂ ಕಲರು. ಹಾಗೆ ರೈಟ್ ಸೈಡ್ ಅಲ್ಲಿ ಒಂದು ಪಾಕೆಟ್ ಸಹ ಕೊಟ್ಟಿದ್ದಾರೆ. ನಾವೇನಾದ್ರೂ ಮೊಬೈಲ್ ಏನಾದ್ರೂ ಇಟ್ಕೊಂತೀವಿ ಅಂದ್ರೆ ಯೂಸ್ ಆಗುತ್ತೆ. ಸೊ ಈ ರೀತಿ ಇದೆ. ಹಾಗೆ ಒಂದು ಬ್ಯಾಕ್ ಸೈಡ್ ನಮ್ಗೆ ಎಲಾಸ್ಟಿಕ್ ಕೂಡ ಕೊಟ್ಟಿದ್ದಾರೆ. ನಿಮ್ಗೆ ಏನಾದ್ರೂ ಬೇಕು ಅಂದ್ರೆ ನಾನಿಲ್ಲಿ ಶೋ ಮಾಡುವಂತ ಪ್ರತಿಯೊಂದು ಪ್ರಾಡಕ್ಟ್ ನಾನು ಲಿಂಕ್ ನಾನು ಟ್ಯಾಗ್ ಮಾಡಿರ್ತೀನಿ ಕಾಮೆಂಟ್ ಬಾಕ್ಸ್ ಅಲ್ಲಿ, ಒಂದ್ಸರಿ ಚೆಕ್ಔಟ್ ಮಾಡಿ. ಹಾಗೆ ಇನ್ನ ನೆಕ್ಸ್ಟ್ ಒನ್ ಬಂದು ಈ ಒಂದು ಶ್ರಗ್ಗು ವೈಟ್ ಕಲರ್ದು. ಇದಂತೂ ಎಷ್ಟು ಸ್ಮೂತ್ ಆಗಿದೆ ಅಂದ್ರೆ ಒಂಥರ ನಾವು ಬೆಣ್ಣೆ ಮುಟ್ಟಿದಾಗ ಸ್ಮೂತ್ ಅಂತೀವಲ್ಲ ನೋಡಿ, ಅಷ್ಟು ಸ್ಮೂತ್ ಆಗಿದೆ. ಹಾಗೆ ಇಲ್ಲಿ ಟೈ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಈ ರೀತಿ ಕೊಟ್ಟಿದ್ದಾರೆ, ದಾರಗಳು ಕೊಟ್ಟಿದ್ದಾರೆ. ಸೊ ಇದರಿಂದ ನಾವು ಹಿಂಗೆ ಕಟ್ಕೊಬಹುದು. ಸ್ಲೀವ್ಸ್ ಬಂದು ನಮ್ಗೆ ಫುಲ್ ಸ್ಲೀವ್ಸ್ ಬರುತ್ತೆ ನಮ್ಗಿದು. ಸೊ ಈ ರೀತಿ ಇದಂತೂ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನೋಡಿ. ಈ ರೀತಿ ಬರುತ್ತೆ. ಮತ್ತೆ ಇನ್ನ ನೆಕ್ಸ್ಟ್ ಒನ್ ಬಂದು ಇದಂತೂ ತುಂಬಾ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು. ನಾನು ಆಲ್ರೆಡಿ ಇದನ್ನೆಲ್ಲ ಅನ್ಬಾಕ್ಸ್ ಮಾಡ್ಬಿಟ್ಟಿದೀನಿ. ಅನ್ಬಾಕ್ಸ್ ಮಾಡಿ ವೇರ್ ಕೂಡ ಮಾಡಿದೀನಿ. ಇಲ್ಲಿ ನೋಡಿ, ಇದು ಒಂದು ಪಿಂಕ್ ಕಲರ್ ಬ್ಯೂಟಿಫುಲ್ ಆಗಿರೋ ಸ್ಯಾರಿನ ತರಿಸಿದೀನಿ. ಫುಲ್ ನೋಡಿ ನಮ್ಗೆ ಈ ರೀತಿ ವರ್ಕ್ ಫುಲ್ ಬರುತ್ತೆ. ಸರಿ, ಈಗ ನನ್ಗೆ ಓಪನ್ ಕೂಡ ಮಾಡೋದಕ್ ಬರ್ತಿಲ್ಲ. ನನ್ಗೆ ಅಷ್ಟು ಸ್ಯಾರಿನ ವೇರ್ ಮಾಡಿ ಅಥವಾ ಅದನ್ನ ಹ್ಯಾಂಡಲ್ ಮಾಡಿ ಅಷ್ಟು ಗೊತ್ತಿಲ್ಲ ನನ್ಗೆ. ನೋಡಿ ಈ ರೀತಿ ವರ್ಕ್ ಫುಲ್ ಬಂದಿದೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಈ ರೀತಿ ಇದೆ ನೋಡಿ, ಫುಲ್ ಬಂದಿದೆ. ನನಗೆ ಓಪನ್ ಕೂಡ ಸರಿಯಾಗಿ ಮಾಡೋದಕ್ ಬರ್ತಿಲ್ಲ. ಈ ರೀತಿ ಫುಲ್ ವರ್ಕ್ ಬಂದಿದೆ. ಹಾಗೆ ನಮ್ಗೆ ಪ್ಲೈನ್ ಬ್ಲೌಸ್ ಸಿಗುತ್ತೆ. ಇಲ್ಲಿ ಈ ಕಡೆ ಇದೆಯಲ್ಲ, ಇದು ಪ್ಲೈನ್ ಅಲ್ಲಿ ಬ್ಲೌಸ್ ಸಿಗುತ್ತೆ. ಹಾಗೆ ನಮ್ಗೆ ಬಾರ್ಡರ್ಗೆ ಈ ರೀತಿ ಇದೊಂದು ಡಿಸೈನ್ ಇದೆಯಲ್ಲ, ಫ್ಲವರ್ ಡಿಸೈನು, ಈ ರೀತಿ ಬರುತ್ತೆ ನಮ್ಗೆ ಬ್ಲೌಸ್ಗೆ. ಸೊ ಈ ರೀತಿ ಇದೆ. ಇದಂತೂ ತುಂಬಾ ಕ್ಲಾತ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ನಮ್ಗೆ ಕಲರ್ಸ್ ಕೂಡ ಅವೈಲಬಲ್ ಇದೆ. ಮತ್ತೆ ನನ್ಗೆ ಇನ್ನೊಂದ್ ಏನಪ್ಪಾ ಅಂದ್ರೆ, ನಾನ್ ಸ್ಯಾರಿನ ಯಾವತ್ತೂ ಕೂಡ ಆನ್ಲೈನ್ ಅಲ್ಲಿ ಬೈ ಮಾಡಿರ್ಲಿಲ್ಲ. ಯಾಕೆಂದ್ರೆ ನಾನು ಅವಾಗ್ಲೇ ಹೇಳ್ದಂಗೆ ನಾನು ಸ್ವಲ್ಪ ಲೆಂತ್ ಜಾಸ್ತಿ ಇದೀನಿ. ಸ್ಯಾರಿಗಳ ಲೆಂತ್ ಇಲ್ಲ ಅಂದ್ರೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಈ ಸ್ಯಾರಿ ನನ್ನ ಹೈಟ್ ಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಮತ್ತೆ ನಾನು ಸೈಡ್ ಅಲ್ಲಿ ಸ್ಕ್ರೀನ್ ಅಲ್ಲಿ ವಿಡಿಯೋ ಹಾಕಿರ್ತೀನಿ ನೋಡಿ, ನನ್ಗೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನನ್ಗೆ ಸ್ಯಾರಿ ಎಲ್ಲ ವೇರ್ ಮಾಡೋದಕ್ ಬರಲ್ಲ, ಬಟ್ ವೇರ್ ಮಾಡೋದಕ್ ಬರುತ್ತಲ್ಲ ನೋಡಿ, ಅವ್ರಿಗಂತೂ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಇದಂತೂ ಏನಾದ್ರೂ ನಾವು ಪಾರ್ಟಿ ವೇರ್ ಅಥವಾ ಯಾರ್ದಾದ್ರೂ ಬರ್ಡೇ ಇರುತ್ತೆ ಅಥವಾ ಈ ರೀತಿ ಎಲ್ಲಾದ್ರೂ ಸಿಂಪಲ್ ಫಂಕ್ಷನ್ ಇರುತ್ತಲ್ಲ ನೋಡಿ, ಅದಕ್ಕೆ ವೇರ್ ಮಾಡೋದಕ್ಕೆ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಇನ್ನೊಂದು ನೆಕ್ಸ್ಟ್ ಒನ್ ಬಂದು ಇದಂತೂ ಪರ್ಸ್ನಲಿ ನನ್ನ ಫೇವ್ರೆಟ್ ಅಂತಾನೆ ಹೇಳ್ಬೋದು. ನಾನು ಇಷ್ಟು ದಿನ ಮೀಶೋದಲ್ಲಿ ಏನ್ ಶಾಪ್ ಮಾಡಿದೀನಿ ನೋಡಿ, ಅಷ್ಟು ಎಲ್ಲದಕ್ಕಿನ್ನ ಇದೇ ನಂಬರ್ 1 ಅಂತಾನೆ ಹೇಳ್ಬೋದು. ಅಷ್ಟು ಸಖತ್ತಾಗಿ ಬಂದಿದೆ ಈ ಒಂದು ಸ್ಯಾರಿ ಅಂತೂ. ನಾನು ಸೈಡ್ ಅಲ್ಲಿ ಸ್ಕ್ರೀನ್ ಅಲ್ಲಿ ವಿಡಿಯೋ ಹಾಕಿರ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಇದೆ. ನಮ್ಗೆ ಇದು ಮಲ್ಟಿ ಕಲರ್ ನಲ್ಲಿ ಸಿಗುತ್ತೆ ನೋಡಿ. ಇಲ್ಲಿ ಬ್ಲೂ, ವೈಟ್ ಮತ್ತೆ ಪಿಂಕು, ಕ್ರೀಮು ಮಿಕ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಬಾರ್ಡರ್ ನಲ್ಲಿ ನಮ್ಗೆ ಈ ರೀತಿ ಮಿರರ್ ವರ್ಕ್ಸ್ ನ ಕೊಟ್ಟಿದ್ದಾರೆ. ಇದಂತೂ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ನಾವ್ ಎಲ್ಲೇ ಒಂದ್ ದೇವಸ್ಥಾನ ಹೋದ್ರು, ಸಣ್ಣ ಫಂಕ್ಷನ್ ಇದ್ರೆ ಅಥವಾ ಸುಮ್ನೆ ಎಲ್ಲಾದ್ರೂ ಹೊರಗಡೆ ಹಾಕೊಂಡು ಹೋಗ್ಬೇಕಂದ್ರೆ ಮಸ್ತ್ ಅಂತಾನೆ ಹೇಳ್ಬೋದು. ಮಸ್ಟ್ ಬೈ ಅಂತಾನೆ ಹೇಳ್ತೀನಿ ಇದನ್ನಂತೂ. ನಾನು ವೇರ್ ಮಾಡಿದೀನಿ ನೋಡಿ. ಹಾಗೆ ಇದಕ್ಕೆ ನಮ್ಗೆ ಬ್ಲೌಸ್ ಬಂದು ಈ ರೀತಿ ಕೊಟ್ಟಿದ್ದಾರೆ. ಈ ರೀತಿ ಬರುತ್ತೆ ನಮ್ಗೆ ಬ್ಲೌಸು. ಸೊ ನಾನಂತೂ ಈ ಒಂದು ಕಲರ್ ನ ಚೂಸ್ ಮಾಡಿ ಒಳ್ಳೆ ಕೆಲಸ ಮಾಡ್ದೆ ಅಂತಾನೆ ಹೇಳ್ಬೋದು. ಇದರಲ್ಲಿ ನಮ್ಗೆ 4 ಕಲರ್ಸ್ ಅವೈಲಬಲ್ ಇದೆ. ಆ 3 ಕಲರ್ಸ್ ಬಿಟ್ಟು ಈ ಒಂದು ಕಲರ್ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ವೇರ್ ಮಾಡಿದ್ರೆ ನಮ್ಗೆ ವೇರ್ ಮಾಡೇ ಇಲ್ಲ ಅಂತ ಅನ್ಸುತ್ತೆ, ಅಷ್ಟು ಸ್ಮೂತ್ ಆಗಿದೆ. ಮತ್ತೆ ನಾನು ಅವಾಗ್ಲೇ ಹೇಳ್ದೆ ಅಲ್ವಾ, ನನಗೆ ಸ್ಯಾರಿ ಎಲ್ಲ ಉಡೋದಕ್ ಬರಲ್ಲ ಅಂತ ಹೇಳ್ಬಿಟ್ಟು. ಬಟ್ ಈ ಸ್ಯಾರಿನ ಆರಾಮಾಗಿ ಉಟ್ಕೋಬಹುದು. ಯಾರಿಗೆ ಉಡೋದಕ್ ಬರಲ್ಲ ಅಂತ ಹೇಳ್ದವ್ರಿಗೂ ಕೂಡ ನಾನ್ ಸಿಂಗಲ್ ಪಿನ್ ಮಾಡ್ಕೊಂಡು ಆರಾಮಾಗಿ ಉಟ್ಕೊಂಡಿದೀನಿ. ಹಂಗೆ
ಜಸ್ಟ್ 5 minutes ಅಲ್ಲಿ ಈ ಒಂದು ಸ್ಯಾರಿನ ನಾವು ಉಟ್ಕೊಂಡು ಎಲ್ಲಿಗಾದ್ರೂ ಆರ್ಬಿಡ್ಬೋದು ಅಂತಾನೆ ಹೇಳ್ಬೋದು. ಸೊ ಈ ರೀತಿ ಬಂದಿದೆ ನೋಡಿ ಇದು. ಇದಂತೂ ನನಗಂತೂ ತುಂಬಾ ಇಷ್ಟ ಆಯ್ತು ನೋಡಿ. ಈ ರೀತಿ ಫುಲ್ ಸ್ಯಾರಿ ಈ ರೀತಿ ಬರುತ್ತೆ. ಒಂಥರ ತುಂಬಾ ಏನಪ್ಪಾ ಅಂತಾರೆ, ಸ್ವಲ್ಪ ಸಿಂಪಲ್ ಆಗಿದ್ರು ಎಲಿಗೆಂಟ್ ಆಗಿ ಕಾಣಿಸುತ್ತೆ ಅಂತಾರಲ್ಲ ನೋಡಿ, ಆ ರೀತಿ ಬಂದಿದೆ ಇದು. ಸೊ ಇದಂತೂ ಮಿಸ್ ಮಾಡ್ಕೊಳ್ಳೇಬೇಡಿ, ತುಂಬಾ ಸಖತ್ತಾಗಿದೆ. ಒಂದ್ಸರಿ ಬೈ ಮಾಡಿ, ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಮತ್ತೆ ನೆಕ್ಸ್ಟ್ ಒನ್ ಬಂದು ಈ ಸ್ಯಾರಿಗಳಿಗೆ ನಾನು ಮ್ಯಾಚ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಈ ಒಂದು ಬ್ಲೌಸ್ ನ ಆರ್ಡರ್ ಮಾಡ್ಕೊಂಡಿದ್ದೀನಿ ನೋಡಿ. ರೆಡಿಮೇಡ್ ಬ್ಲೌಸ್ ಇದು, ವೈಟ್ ಕಲರ್ ನಲ್ಲಿ ಸಿಗುತ್ತೆ. ಹಾಗೆ ಇಲ್ಲಿ ಡಿಸೈನ್ ಬಂದು ಈ ರೀತಿ ನೆಟೆಡ್ ಟೈಪ್ ಬಂದಿದೆ. ಸೊ ಈ ರೀತಿ ಇದೆ. ಮತ್ತೆ ನಮ್ಗೆ ಬ್ಯಾಕ್ ಸೈಡ್ ಒಂದು ಬೋ ಕೂಡ ಕೊಟ್ಟಿದ್ದಾರೆ, ಹಾಗೆ ಟೈ ಮಾಡೋದಕ್ಕೆ ದಾರಗಳು ಕೂಡ ಕೊಟ್ಟಿದ್ದಾರೆ. ಸೊ ಇದು ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು. ನಮಗೆ ಒಂಥರ ನಾವು ಹೊರಗಡೆ ಬ್ಲೌಸ್ ಗಳನ್ನ ಸ್ಟಿಚಿಂಗಿಗೆ ಅಂತ ಕೊಡ್ತೀವಲ್ಲ, ಆ ಪ್ರೈಸ್ಗೆ ಈ ಒಂದು ಬ್ಲೌಸೇ ಬಂದ್ಬಿಡುತ್ತೆ. ತುಂಬಾ ಚೆನ್ನಾಗಿದೆ. ಮೆಟೀರಿಯಲ್ ಬಂದು ಕಾಟನ್ ಮೆಟೀರಿಯಲ್ ಆಗಿರುತ್ತೆ ಇದು. ಸೊ ಇದ್ರಲ್ಲೂ ಕೂಡ ನಮ್ಗೆ ಕಲರ್ ಸಿಗುತ್ತೆ. ಸೊ ಇದಂತೂ ನಾನು ವೇರ್ ಮಾಡಿದ್ದೀನಿ ನೋಡಿ, ನಿಮ್ಗೆ ಐಡಿಯಾ ಬರುತ್ತೆ ಇದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ನೆಕ್ಸ್ಟ್ ಒನ್ ಬಂದು ಈ ಒಂದು ಏನಪ್ಪಾ ಅಂದ್ರೆ ಇದು ಸೊ ನಾನು ಸ್ಟಾರ್ಟಿಂಗ್ ವಿಡಿಯೋಸ್, ನಾನು ಎಲ್ಲಾ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ನನಗೆ ಸ್ವಲ್ಪ ಐಬ್ರೋಸ್ ಇರೋದು ತುಂಬಾ ಕಡಿಮೆ. ಓಕೆನಾ, ನಾನು ಇವಾಗ ಯಾವುದೇ ನಾನು ವಿಡಿಯೋ ಮಾಡಬೇಕು, ನಾನು ಎಲ್ಲೇ ಹೊರಗಡೆ ಹೋಗ್ಬೇಕು ಅಂದ್ರೂ ನಾನು ಐಬ್ರೋ ಪೆನ್ಸಿಲ್ ಯೂಸ್ ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಒಂದು ಚೂರು ಸಹ ನನಗೆ ಐಬ್ರೋಸ್ ಕಾಣಿಸಲ್ಲ. ಸೊ ಇಲ್ಲೇ ನೋಡ್ತಿರ್ಬೋದು, ಇವಾಗ್ಲೂ ಸಹ ನಾನು ಐಬ್ರೋ ಪೆನ್ಸಿಲ್ ಯೂಸ್ ಮಾಡಿದ್ದೀನಿ. ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಐಬ್ರೋ ಪೆನ್ಸಿಲ್ ನ ತರಿಸ್ಕೊಂಡಿದ್ದೀನಿ. ಸೊ ನೋಡಿ, ಇದು ಈ ರೀತಿ ಬರುತ್ತೆ, ಇದು ಐಬ್ರೋ ಪೆನ್ಸಿಲ್. ಸೊ ಇದು ಯಾವ ರೀತಿ ಬರುತ್ತೆ ಅಂದ್ರೆ, ನಮ್ಗೆ ಯೂಶುವಲಿ ಐಬ್ರೋ ಪೆನ್ಸಿಲ್ ಅಂದ್ರೆ ಪೆನ್ಸಿಲ್ ಟೈಪ್ ಬರುತ್ತಲ್ವಾ. ಸೊ ಇದು ಬಂದು ನಮ್ಗೆ ಬ್ರಷ್ ಟೈಪ್ ಬರುತ್ತೆ. 3 ಬ್ರಷ್ ತರ ಕೊಟ್ಟಿದ್ದಾರೆ. ತುಂಬಾ ಸಿಂಪಲ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ ಇವಾಗ. ಸೊ ಈ ರೀತಿ ಇರೋದ್ರಿಂದ ನಾವು ಆರಾಮ್ಸೆ ಐಬ್ರೋ ಮಾಡ್ಸಿರೋ ತರನೇ ಕಾಣಿಸುತ್ತೆ. ಆ ರೀತಿ ನಾವು ಯೂಸ್ ಮಾಡ್ಬೋದು. ನೋಡ್ತಿರ್ಬೋದು ಇಲ್ಲಿ ನಾನು ಇವಾಗ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಲ್ವಾ, ಹಂಗಾಗಿ ನಿಮ್ಗೆ ಅಷ್ಟು ಕಾಣಿಸ್ತಾ ಇಲ್ಲ. ಬಟ್ ಇಲ್ಲಿ ತೋರಿಸ್ತೀನಿ ರೀ. ನೋಡಿ ಇಲ್ಲಿ, ಸರಿ ಒಂದ್ ನಿಮಿಷ. ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಬರುತ್ತೆ ನಮ್ಗೆ. ಈ ರೀತಿ ಬರುತ್ತೆ ನಮ್ಗೆ ಯೂಸ್ ಮಾಡಿದ್ರೆ. ಒಂಥರ ಲೈನ್ ಟೈಪ್ ಬರುತ್ತೆ. ಈ ಟೈಪ್ ಬರುತ್ತೆ. ಸೊ ಯಾರಿಗೆ ಈ ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ಲೇಬೇಕು ಅಂತ ಇರ್ತೀವಲ್ವಾ, ಐಬ್ರೋ ಪೆನ್ಸಿಲ್ ಬದಲು ಈ ಒಂದು ಪೆನ್ಸಿಲ್ ನ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಸೊ ಇನ್ಮೇಲಿಂದ ನಾನು ಇದೇ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡ್ತೀನಿ. ಎಸ್ ಗೈಸ್, ಇವತ್ತಿನ ಕಲೆಕ್ಷನ್ ಇದಿಷ್ಟ ಆಗಿತ್ತು. ನಿಮ್ಗೆ ಏನಾದ್ರೂ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ, ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.